ನಾನಿವತ್ತು ಕರ್ನಾಟಕದ ಅತ್ಯಂತ ಸುಂದರ ಟ್ರೆಕ್ಗಳಲ್ಲಿ ಒಂದಾದಂಥ ಕುದುರೆಮುಖ ಟ್ರೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಂಜಿನಿಂದ ಆವರಿಸಿದ ಬೆಟ್ಟಗಳಿವೆ, ಹಸಿರಿನಿಂದ ಕಂಗೊಳಿಸುವ ಕಣಿವೆಗಳಿವೆ, ಅಲ್ಲೊಂದು ಇಲ್ಲೊಂದು ಸಣ್ಣ ಹಳ್ಳಗಳು, ಎಷ್ಟು ನಡೆದರೂ ಮುಗಿಯದ ದಾರಿಗಳು. ಪ್ರತಿಯೊಂದು ಹೆಜ್ಜೆಯೂ ಒಂದು ಹೊಸ ಅನುಭವ, ಮನಸ್ಸಿಗೆ ಮುದ ನೀಡೋ ಹವಾಮಾನ. ಈಗ ಬೇಕು ಬೇಡ ಅನ್ನೋ ಥರ ಬೀಳೋ ಮಳೆ ಹನಿಗಳು, ಅಲ್ಲಲ್ಲಿ ನಾವಿದ್ದೇವೆ ಅಂತ ನೆನಪಿಸೋ ಜಿಗಣೆಗಳು. ಸೊ ಮತ್ತೆ ತಡ ಶುರು ಮಾಡೋಣ. ವೆಲ್ಕಮ್ ಟು ಕುದುರೆಮುಖ ಟ್ರೆಕ್. ಸೊ ಇವಾಗ ಟೈಮ್ ಬಂತು 4:52, ಸಂಡೇ 28. ಸೊ ಇಲ್ಲಿಂದ ಏನು ಮುಳ್ಳೋಡಿ ಅಂತ ಇದೆಯಲ್ಲ, ಮುಳ್ಳೋಡಿಯಿಂದ ಒಂದು 200-300 ಮೀಟ್ರ್ ಅಷ್ಟೇ ಇರೋದು. ಸೊ ಇಲ್ಲಿಂದ ಹೋಗ್ಬೇಕು ಇವಾಗ. ಸೊ ದಿಸ್ ಈಸ್ ಮೈ ಔಟ್ಫಿಟ್ ಫಾರ್ ದ ಟ್ರೆಕ್ಕಿಂಗ್. ಸೊ ಹಿಂಗೆ ಕಾಣ್ತಾ ಇದೆ, ಟಾಪ್ ಟು ಬಾಟಮು. ಅದೇ ಬಿಟ್ಟರೆ ಸೊ ಇವಾಗ ಸ್ಟಾರ್ಟ್ ಮಾಡಬೇಕು. ಇಷ್ಟರಲ್ಲೇ ಟಿಫಿನ್ ಮಾಡಿಕೊಂಡು ಲಂಚ್ ಬ್ಯಾಗಲ್ಲಿ ಪ್ಯಾಕ್ ಮಾಡಿಕೊಂಡು ಜೈ ಅಂತ ಇರಬೇಕಷ್ಟೆ. ಲೆಟ್ಸ್ ಗೋ. ಇಲ್ಲಿಂದ ಆ್ಯಕ್ಚುಲಿ ನಿಮ್ಮ ಟ್ರೆಕ್ ಶುರು ಆಗೋದು. ಇದು ಬೇಸ್ ಪಾಯಿಂಟು. ಇಲ್ಲಿಂದ ಎಲ್ಲ ನಿಮ್ಮ ಪ್ಲಾಸ್ಟಿಕ್ಕು, ನಿಮ್ಮ ರಿಜಿಸ್ಟ್ರೇಷನ್ ಎಲ್ಲ ಚೆಕ್ ಮಾಡಿಕೊಂಡು ಇಲ್ಲಿಂದ ನಿಮ್ಗೆ ತೋರಿಸೋದು 9 ಕಿಲೋಮೀಟ್ರ್ ಟ್ರೆಕ್. ಸೊ ಟೈಮ್ ಬಂತು ಇವಾಗ 5:56. ನಾವು ಶುರುವಾಯಿತು. ಲೆಟ್ಸ್ ಗೋ. ಇವಾಗ ಎಕ್ಸಾಕ್ಟ್ ಟೈಮ್ ಒಂದು ಇನ್ನೂ 6 ಆಗಲ್ಲ, ಇನ್ನೂ 1 ಮಿನಿಟ್ ಇದೆ, ಆಲ್ಮೋಸ್ಟ್ 6 ಅಂದ್ಕೊಳ್ಳಿ. ಸೊ ಈ ಥರ ಇದೆ. ನೀವು ಹಿಂದ್ಗಡೆ ಸೌಂಡ್ ಕೇಳ್ಬೋದು. ಕಂಪ್ಲೀಟ್ ನ್ಯಾಚುರಲ್ ನೇಚರ್ ಸೌಂಡ್ ಹೆಂಗೆ ಕೇಳುತ್ತೆ ಅಂದರೆ ನನ್ನ ವಾಯ್ಸ್ ಅಷ್ಟು ಕೇಳಿಸ್ತಾ ಇಲ್ಲ ಅನ್ಕೋತೀನಿ ಇವಾಗ. ಲೆಟ್ಸ್ ಗೋ. ಒಂದು ಚಿಕ್ಕ ಸಣ್ಣ ರಿವರ್ ಕ್ರಾಸಿಂಗ್ ಬಂತು. ಸೊ ಇವತ್ತು ತಾನೇ ನಾಗದೇಶಿ ಹಳ್ಳ ದಾಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ಇದ್ದೀವಿ ನಾವು. ಇವಾಗ ಸ್ಟಾರ್ಟ್ ಮಾಡಿ ಒಂದು 10 ನಿಮಿಷ ಆಯಿತು. ಸೊ ಆಲ್ಮೋಸ್ಟ್ 6:20 ಹೋಗ್ತಾ ಇದ್ದೀವಿ ಇನ್ನು. ಈ ಥರ ವ್ಯೂ ಇದೆ. ಸೊ ನಮಗಿಂತ ಮುಂಚೆ ಒಂದು ಬ್ಯಾಚ್ ಹೋಗಿದೆ, 120 ಮೆಂಬರ್ಸ್ ಮುಂದೆ. ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ ಅವರ ಹಿಂದೆ. ಸೊ ಇದು ಬಂದು ಆಲ್ಮೋಸ್ಟ್ 11.5 ಕಿಲೋಮೀಟ್ರ್ ಒಂದು ಸೈಡು. ಸೊ ಇಟ್ಸ್ ಲೈಕ್ 22 ಅಪ್ ಆ್ಯಂಡ್ ಡೌನ್ ಟ್ರೆಕ್ ಆಗಿರುತ್ತೆ. ಆ್ಯಂಡ್ ಇಟ್ ಈಸ್ ದ ಸೆಕೆಂಡ್ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ. ಫಸ್ಟ್ ಈಸ್ ಮುಳ್ಳಯ್ಯನಗಿರಿ, ಸೆಕೆಂಡ್ ಈಸ್ ದಿಸ್ ಒನ್, third is Tadiyanamol, which I have done last June. So and fourth already Kumara Parvata, that is done on January. So top 4 ಆದಂಗೆ ಲೆಕ್ಕ ಮುಗಿಸಿದ್ರೆ. ಒನ್ ಮೋರ್ ವಾಟರ್ ಕ್ರಾಸಿಂಗ್ ಗೈಸ್. ಈ ಹಳ್ಳದ ನೇಮ್ ಬಂದು ನೋಸೆ ಹಳ್ಳ, ನೋಸೆ ಸ್ಟ್ರೀಮ್. ನೋಸೆ ಹಳ್ಳ ನೋಡಿಕೊಂಡು ಮುಂದೆ ಸಾಗ್ತಾ ಇದ್ದೀವಿ. ಸೊ ದೀಸ್ ಆರ್ ದ ಒಂಥರ ಚೆಕ್ ಪಾಯಿಂಟ್ಸ್ ಇದ್ದಂಗೆ, ನಿಮಗೆ ನೆನಪಿರಲಿ ಅಂತ. ನಾಗದರ್ಶಿ ಆದಮೇಲೆ ನೋಸೆ ಹಳ್ಳ ನೆನಪಲ್ಲಿಟ್ಕೊಳ್ಳಿ, ಓಕೆ. ಸೊ ಇದು ಮಳೆ ಬಂತು ಗುರು, ಮಳೆ ಸ್ಟಾರ್ಟ್ ಆಯಿತು. ಹೋಲಿ ಶಿಟ್, ಮಳೆ ಬಂತು. ಮೈಕ್ ತೆಗಿಬೇಕು ನಾನು ಇವಾಗ. ಸೊ ಈ ಥರ ನಿಮಗೆ ಬೋರ್ಡ್ ಕಾಣ್ತಾ ಇರುತ್ತೆ, ಎಲ್ಲಿ ನೀರು ಸಿಗುತ್ತೆ, ಎಲ್ಲಿ ನೆಟ್ವರ್ಕ್ ಸಿಗುತ್ತೆ, BSNL, ಜಿಯೋ ಅನ್ನೋದನ್ನು ಕ್ಲಿಯರಾಗಿ ಕೊಟ್ಟಿರ್ತಾರೆ. ಸೊ ಲೈಟಾಗಿ ಡ್ರಿಜ್ಲಿಂಗ್ ಆಗ್ತಾಯಿದೆ, ಹನಿ ಬೀಳ್ತಾ ಇದೆ ಮಳೆ. ಸೊ ಇವಾಗ ಮೈಕ್ ರಿಮೂವ್ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ಮೈಕ್ ವಾಟರ್ ಪ್ರೂಫ್ ಅಲ್ಲಲ್ಲ. ಸೊ ಮತ್ತೆ ರಿಸ್ಕ್ ಬೇಡ ಅಂತ
ಸೊ ವಾಯ್ಸ್ ಸ್ವಲ್ಪ ಕಡಿಮೆ ಕೇಳ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ 7 ಕಿಲೋಮೀಟರ್ ಕುದುರೆಮುಖ ಶಿಖರ. ಲೆಟ್ಸ್ ಗೋ. ನೋಡಿ ಹಿಂಗಿದೆ. ತೊಳಲಿ ಹಳ್ಳ ಕ್ರಾಸ್ ಮಾಡ್ತಾ ಇದ್ದೀವಿ. ಹೆಂಗಿದೆ. ಸೊ ಗೈಸ್ ಕ್ರಾಸ್ ಮಾಡ್ತಾ ಇದ್ದೀವಿ. ಆ ಹಳ್ಳದಲ್ಲಿ ನೀರು ಕಾಲಿಡಿದೆ, ಯಾಕಂದರೆ ಶೂಸ್ ವೆಟ್ ಮಾಡ್ಕೊಳ್ಳೋ ಇಷ್ಟ ಇಲ್ಲ. ಬಟ್ ಇಲ್ಲಿ ಸ್ಲಿಪ್ಪರ್ ಇದೆ. ಮ್ಯಾನ್ ವರ್ಸಸ್ ವೈಲ್ಡ್ ಚಾಲೆಂಜ್ ಮಾಡ್ತಾ ಇದ್ದೀವಿ ಗೈಸ್. ವೆಲ್ಕಮ್ ಟು ಮ್ಯಾನ್ ವರ್ಸಸ್ ವೈಲ್ಡ್ ಇನ್ ಕನ್ನಡ ವರ್ಷನ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಹೋಗ್ತಾ ಇದ್ವಿ, ಮಳೆ ಬಂದು ಹೋಗ್ತಾ ಇದೆ. ನಾವು ರೇನ್ಕೋಟ್ ಹಾಕೋತಾ ಇರಲಿಲ್ಲ, ಬಟ್ ಒಳಗಡೆ ಏನೋ ಬ್ಯಾಟ್ರೀಸ್ ಇದೆ ಕ್ಯಾಮ್ರದ್ದು. ಸೊ ನೆನೆಬಾರ್ದು ಅಂತ ಅಷ್ಟೇ ರೀಸನ್ಗೆ ಬ್ಯಾಗ್ ಸಮೇತ ರೇನ್ಕೋಟ್ ಹಾಕ್ಕೊಂಡಿದ್ದೀನಿ. ಸೊ ಇದು ಹಂಗಿರ ಮಳೆಯಲ್ಲಿ ನೆನೆಯೋಕ್ಕೇನು ಬೇಜಾರೇ ಇಲ್ಲ, ಆ್ಯಕ್ಚುಲಿ ತುಂಬ ಇಷ್ಟ. ಬ್ರಿಟಿಷರ ಕಾಲದಲ್ಲೂ ಕೂಡ ಇಲ್ಲಿ ಬದುಕ್ತಾಯಿದ್ರು, ಬಟ್ ಸ್ವತಂತ್ರ ಸಿಕ್ಕ ಮೇಲೆ ಅವರು ಸ್ವತಂತ್ರ ಆಗಿಬಿಟ್ಬಿಟ್ರು. ಇಲ್ಲಿ ಬದುಕ್ತಾ ಇದ್ರಂತೆ ಗೈಸ್ ಬ್ರಿಟಿಷರ ಕಾಲದಲ್ಲಿ. ಇವಾಗ ಯಾರೂ ಇಲ್ಲ, ನಮ್ಮಂಥವ್ರು ಅಡ್ಡಾಡ್ತಾ ಇದ್ವಿ. ಒನ್ಸ್ ಅಪಾನ್ ಅ ಟೈಮ್ somebody was living here. ಏನೂ ಕಾಣಿಸ್ತಾ ಇಲ್ಲ, ಕಂಪ್ಲೀಟ್ ಆಗಿದೆ. ಇನ್ನೊಂದೇನಂದರೆ ಲೀಚಸ್ ಇಲ್ಲ, ಇರುತ್ತೆ ಅಂದ್ಕೊಂಡ್ವಿ, ಬಟ್ ಲೀಚಸ್ ಸಿಗ್ತಾ ಇಲ್ಲ. ಅದೊಂದು ಖುಷಿಯ ವಿಚಾರ. ಪೀಕ್ ಹೋಗ್ತಾ ಇದೆ. ಇನ್ನೂ ಒಂಟಿ ಮರನೇ ಬರ್ತಾಯಿಲ್ಲ. ಜನ ಹೇಳ್ತವ್ರೆ ಬೆಂಗಳೂರು ಟ್ರಾಫಿಕ್ ಅಲ್ಲದೆ ಇಲ್ಲಿ ಟ್ರಾಫಿಕ್ ಇದೆ. ಸೊ ಹೋಗ್ತಾ ಇದ್ದೀವಿ. ಟ್ರೆಕ್ ಮಾಡ್ತಾ ಆಕಳಿಗೆ ಬರ್ತಾಯಿದೆ. ಸೊ ನಿದ್ದೆ ಹಿಡಿತಾ ಇದೆ. $7:46. ಸೊ ಆಲ್ಮೋಸ್ಟ್ 1 hour 40 minutes ಆಯಿತು. ಸೊ ಈ ಥರ ಇದೆ ಕ್ಲೈಮೇಟು. ಆಲ್ಮೋಸ್ಟ್ ಒಂದು ಫಾಗಿನೇ, ಏನೂ ಕಾಣ್ತಾ ಇಲ್ಲ. ಯಾಕಂದರೆ ಇನ್ನೂ ಒಂಟಿ ಮರ ಬಂದಿಲ್ಲ. ಒಂಟಿ ಮರ ಬಂದಮೇಲೆ ಯಾಕಂದ್ರೆ ಹಾಫ್ ಇವೆ. ಒಂಟಿ ಮರ, ಐ ಕ್ಯಾನ್ ಸಿ ದ ಒಂಟಿ ಮರ ಗಾಯ್ಸ್. ಒಂಟಿ ಮರದ ಬಗ್ಗೆ ಮಾತಾಡ್ತಿದ್ದೆ. ಒಂಟಿ ಮರ ಕಾಣ್ತಾ ಇದೆ. ದಟ್ ಈಸ್ ದ ಒಂಟಿ ಮರ ಗಾಯ್ಸ್. ಆಲ್ಮೋಸ್ಟ್ ಹಾಫ್ ಟ್ರೆಕ್ ಕಂಪ್ಲೀಟೆಡ್. ಸೊ ಗೈಸ್, ಒಂಟಿ ಮರ ಜೊತೆ ಒಂದು ಒಂಟಿ ಜೀವ ಇಲ್ಲಿದೆ. ಒಂಟಿ ಮರ ದಾಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. 10 ಗಂಟೆ ಆಯಿತು ಇವಾಗ. ಸೊ ಇಲ್ಲಿಂದ ಹಾಫ್ ಜರ್ನಿ. ಸೊ ಅಲ್ಲಿ ನೋಡ್ಬೋದು ಹಂಗಿದೆ ವ್ಯೂ. ಹಂಗಿದೆ. ಸ್ವಲ್ಪ ಕೆಳಗಡೆ ಕ್ಲಿಯರ್ ಇದೆ, ಬಟ್ ಆ ಕಡೆ ಎಲ್ಲ ಮೋಡಕ್ಕೆ ಇದು ಫಾಗಿ ಮಳೆ ಬರ್ತಾಯಿದೆ. ಸೊ ಮಳೆಯಲ್ಲೇ ಹೋಗ್ತಾ ಇದ್ದೀವಿ. ನಿಧಾನಕ್ಕೆ ಹೋಗ್ತಾ ಇದ್ದೀವಿ, ಅರ್ಜೆಂಟ್ ಏನಿಲ್ಲ. ಯಾಕಂದರೆ
ಎಕ್ಸಾಕ್ಟ್ 6ಗೆ ಸ್ಟಾರ್ಟ್ ಮಾಡಿದ್ದು. 6ಗೆ ಸ್ಟಾರ್ಟ್ ಮಾಡಿದ್ರೆ ಯು ಕ್ಯಾನ್ ರೀಚ್ ಪೀಕ್ ಬೈ 10 o'clock. 10 ಗಂಟೆ ರೀಚ್ ಆಗ್ಬೋದು, ಮೇ ಬಿ 11 ಗಂಟೆ ನಿಧಾನಕ್ಕೆ ಹೋದರೆ ಅಷ್ಟೇ. ಸೊ ಆಲ್ಮೋಸ್ಟ್ ಹೋಗ್ತಾ ಇದ್ದೀವಿ. ಇವಾಗ ಇನ್ನೂ 4 ಕಿಲೋಮೀಟ್ರು. ಸೊ ನೋಡ್ಬೋದು, ಸೊ 4 ಕಿಲೋಮೀಟ್ರು. ಸೊ ವಿ ಆರ್ ಅಟ್ ವಾಟೆಹಳ್ಳ. ಫಸ್ಟು ಸಾರ್ಕದೇರಿ, ಸೆಕೆಂಡು ನೋಸೆ ಹಳ್ಳ, 3 ತೊಳಲಿ ಹಳ್ಳ. ಆ್ಯಂಡ್ ನಾವು ವಿ ಆರ್ ಅಟ್ ವಾಟೆಹಳ್ಳ. ಸೊ 4 ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಥರ ಬೋರ್ಡನ್ನು ಹಾಕಿರ್ತಾರೆ, 300 ಮೀಟ್ರ್ ಹೋದರೆ ಕುಡಿಯೋ ನೀರು ಸಿಗುತ್ತೆ ಅಂತ. ಸೊ ಹಂಗೆ ಇನ್ನೂ 1 ಕಿಲೋಮೀಟ್ರ್ ಮುಂದೆ ಹೋದರೆ ಸೊ ವಾಟ್ ಇಸ್ BSNL ಜಿಯೋ ನೆಟ್ವರ್ಕ್ ಸಿಗುತ್ತೆ ಅಂತ ಹಾಕಿದ್ದಾರೆ. ಸೊ ಇನ್ನು 2.9 ಕಿಲೋಮೀಟರ್. ಇದು 5th ಹಳ್ಳ ಇದು. ಸೊ ಗೈಸ್, we are at the Munderi Halla. We are at the Munderi Halla. This is the 5th one. ಸೊ ಹೋಗ್ತಾ ಇದ್ದೀವಿ ಇವಾಗ. ಅಲ್ಲಿ ನೋಡ್ಬೋದು, ಅಲ್ಲಿ ಟ್ರೇಲ್ ಕಾಣ್ತಾ ಇದೆ. ಮೇ ಬಿ ಅಲ್ಲಿ ಪೀಕಲ್ಲಿ ಯಾರೋ ಹೋಗ್ತಾ ಇದ್ದಾರೆ. ಇಫ್ ನಿಮ್ಗೆ ಕಾಣಿಸ್ತಾ ಇದ್ರೆ ಹಿಂಗೆ ಹೋಗ್ಬೇಕು ಇವಾಗ. ಸೊ ನನ್ನ ವಾಯ್ಸ್ ಕೇಳ್ತಲ್ಲ ಅನ್ಕೋತೀನಿ. ಸೊ ಇವಾಗ ಏನೋ 3 ಕಿಲೋಮೀಟ್ರ್ ಇದೆ. ಸೊ ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 8:52 ಮಾರ್ನಿಂಗ್. ಸೊ ಈ ಥರ ಇನ್ನೂ ಮಳೆ ಸಣ್ಣಾಗಿ ಬರ್ತಾಯಿದೆ. ಇನ್ನೂ 3 ಕಿಲೋಮೀಟ್ರ್ ಇದೆ. 3 ಕಿಲೋಮೀಟ್ರ್ ಹೋಗ್ತಾ ಇದ್ದೀವಿ. ಇಲ್ಲಿಂದ 2 ಕಿಲೋಮೀಟ್ರು. ಸೊ ಇದನ್ನು ಕುದುರೆ ಸುತ್ತು ಅಂತಾರೆ. ಸುತ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಮೇಲೆ ಹೋಗ್ಬೇಕು. ಅಲ್ಲೊಂದು ಜನ ಹೋಗ್ತಿದ್ದಾರೆ ನೋಡಿ. ಸೊ ಇಲ್ಲಿಂದ 2 ಕಿಲೋಮೀಟ್ರ್ ಇದೆ, ಹೋಗ್ತಾ ಇದ್ದೀವಿ. ಟೈಮ್ ಇವಾಗ ಆಲ್ರೆಡಿ 9:15. ಸೊ ಪೀಕಿಗೆ 2 ಕಿಲೋಮೀಟ್ರ್. ಬ್ರೋ, ನಾವು ಇಲ್ಲಿ ನೋಡ್ಬೋದು. ಯಾಕಂದರೆ ಸ್ಟೋನ್ಸ್ ಉಂಟಲ್ಲ, ಸ್ಟೋನ್ಸ್ ಇದ್ರೆ ಗ್ರಿಪ್ ಇರುತ್ತೆ. ಹಾಂ, ಸೊ ಇನ್ನೂ ಹೋಗ್ತಾ ಇದ್ದೀವಿ. ಟೈಮ್ ಆಲ್ಮೋಸ್ಟ್ 9:45. ಇನ್ನೊಂದು ಸ್ವಲ್ಪ ಇದೆ. ಆಲ್ಮೋಸ್ಟ್ ಐ ಥಿಂಕ್ 1 ಕಿಲೋಮೀಟರ್ 1.5 ಇರಬೇಕು. ಸೊ ಲೆಟ್ಸ್ ಗೋ. ಈ ಥರ ವ್ಯೂ ಇದೆ. ಫುಲ್ ಫಾಗ್ ಇದೆ. ಮೇಲೆ ಹೋದ ತಕ್ಷಣ ವ್ಯೂ ಕ್ಲಿಯರ್ ಆದರೆ ಲಕ್ಕು. ನೋಡಬೇಕು.
ಫೈನಲಿ ರೀಚ್ ಆದ್ವಿ ಆಲ್ಮೋಸ್ಟ್ 10-20 ಕುದುರೆಮುಖ ಪೀಕ್. ಸೊ ಹೈಯೆಸ್ಟ್ ಪೀಕ್, ಸೆಕೆಂಡ್ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ ರೀಚ್. ಆಲ್ಮೋಸ್ಟ್ 4 hours ತೊಗೊಂಡ್ವಿ. ಇಟ್ಸ್ ಪೀಕ್ ಲೆವೆಲ್ ಎಕ್ಸ್ಪೀರಿಯನ್ಸ್. ದಟ್ಸ್ ಇಟ್. ವ್ಯೂ ಮಾತ್ರ ಏನಿಲ್ಲ ಇಲ್ಲಿ. ಇಲ್ಲಿ ಕವರ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇವಾಗ ಟೈಮ್ 11:40. ಸೊ ವ್ಯೂ ಅಂತೂ ಏನು ಸಿಗಲಿಲ್ಲ. ಫುಲ್ ಹಿಂಗೆ ಆ್ಯಸ್ ಇಟ್ ಈಸ್ ಹಿಂಗೆ ಕವರ್ ಆಗಿತ್ತು, ಒಂಚೂರು ಕಾಣಲಿಲ್ಲ. ಸೊ ಅಷ್ಟೇ, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಫ್ರಮ್ ಕುದುರೆಮುಖ. ಟಾಟಾ.